ತೇಜ, ತೇಜ. ರಾಜಮಾತೆ, ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದ್ಯಾ? ಆಗಿರುತ್ತೆ ರಾಜಮಾತೆ. ನಾನು ಕಾವೇರಿಗೆ ಹೇಳಿದ್ದೀನಿ, ನಾವು ಹೋಗೋಷ್ಟರಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿರುತ್ತೆ. ಹೌದು, ಪೃಥ್ವಿಯಲ್ಲಿ ಕಾಣಿಸ್ತಾ ಇಲ್ಲ. ಪೃಥ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೇಕಾದ ತಯಾರಿ ಮಾಡ್ತಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಪೃಥ್ವಿ, ದೇವಸ್ಥಾನದಲ್ಲಿ ಎಲ್ಲ ಏರ್ಪಾಟು ಆಗ್ತಾ ಇದೆ. ತೇಜ, ಎಲ್ರೂ ಬಂದಾಯ್ತು. ನೀನ್ ಹೋಗಿ ಶಿವದೇವನ್ ಕರ್ಕೊಂಡ್ ಬಾ. ಆಯ್ತು. ಎಲ್ಲೋ ಕಲ್ಯಾಣಿ, ಓನ್ ಮಾಡ್ತೀಯ ಶಿವದೇವ್. ನೀನು? ದೇವಸ್ಥಾನಕ್ಕೆ ಹೋಗ್ಬೇಕು, ಕಲ್ಯಾಣಿಗೋಸ್ಕರ ಪೂಜೆ ಮಾಡಿಸ್ಬೇಕು. ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಕಲ್ಯಾಣಿಗೋಸ್ಕರನಾ? ಕಲ್ಯಾಣಿ, ನೀನ್ ನನ್ನ ಜೊತೆಗೆ ಇದೆಯಾ ತಾನೆ? ಮತ್ತೆ ಇವ್ರು ಯಾಕೆ ನಿನ್ಗೋಸ್ಕರ ಪೂಜೆ ಮಾಡಿಸ್ತೀವಿ ಅಂತಾರೆ? ಶಿವದೇವ್, ಹೋಗೋಣ ಬಾ. ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಾರೆ. ಹೋಗೋಣವಾ? ಹೋಗೋಣವಾ? ನಡಿ ಬಾ. ನಡಿ ಕಲ್ಯಾಣಿ. ಬಾ. ಶಿವ, ಹೋಗೋಣವಾ? ಎಲ್ರೂ ಬಂದಾಯ್ತಾ? ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಿ. ಕಲ್ಯಾಣಿ ಎಲ್ಲೇ ಇದ್ರೂ ಈ ಮನೆಗ್ ಬರೋದಕ್ ಬಿಡಲ್ಲ. ಯಾವತ್ತಿದ್ರೂ ಈ ರಾಜಮಹಲಿನ ಸಿಂಹಾಸನದ ಮೇಲೆ ಕುತ್ಕೊಳ್ಳೋದು ನಾನೇ ಅಮ್ಮಮ್ಮ. ಎಲ್ಲಿದ್ಯಮ್ಮ ಕಲ್ಯಾಣಿ? ಪಾತಾಳದಲ್ಲೆಲ್ಲೋ ಸೇರ್ಕೊಂಡಿರ್ಬೇಕು. ನದಿನಲ್ಲಿ ಮೀನಿಗೆ ಆಹಾರ ಆಗಿರ್ಬೇಕು. ಕಲ್ಯಾಣಿ ನನ್ನ ಜೊತೆಗೆ ಇದ್ದಾಳಲ್ಲಮ್ಮ, ನೋಡು. ಕಲ್ಯಾಣಿ, ರಾಜಮಾತೆ, ನಾವೀಗ್ಲೇ ಹೋಗೋದು ಒಳ್ಳೇದು. ಇಲ್ಲಾಂದ್ರೆ ಮುಹೂರ್ತ ಮೀರೋಗುತ್ತೆ. ಹೊರಡೋಣ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಸ್ವಾಮಿಗಳು, ಸ್ವಾಮಿಗಳು ಬರ್ತಿದಾರಲ್ಲ. ಸ್ವಾಮಿಗಳೇ, ಈಗ ನಾವೆಲ್ಲರೂ ಶಿವಾಲಯಕ್ಕೆ ಹೊರಟಿದ್ವಿ. ನೀವು ಬಂದಿದ್ರಿಂದ ನಮಗೆ ಧೈರ್ಯ ಬಂತು. ನಮ್ಮ ಕೋರಿಕೆ ನೆರವೇರುತ್ತೆ ಅನ್ನೋ ನಂಬಿಕೆ ಬಂತು. ನಮ್ಮ ನಂಬಿಕೆಗೆ ನಿಮ್ಮ ಆಶೀರ್ವಾದ ಸಿಕ್ತು ಅಂದ್ರೆ
ಇನ್ನೂ ಹೆಚ್ಚು ಬಲ ಬಂದ ಹಾಗೆ. ನೀವು ಮಾಡಿರೋ ಪುಣ್ಯ ಕಾರ್ಯ, ನಿಮ್ಮ ಸುತ್ತಲಿರೋರು ಮಾಡ್ತಿರೋ ಪಾಪ ಕಾರ್ಯಗಳೇ ನನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಎಲ್ಲರೂ ಒಂದೇ ಅಭಿಪ್ರಾಯ ಇಟ್ಕೊಂಡು ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಮನಸ್ಸಿಲ್ಲದೆ ಭಿನ್ನಾಭಿಪ್ರಾಯಗಳಿಂದ ಬೇಡ್ಕೊಂಡ್ರೆ ಒಳ್ಳೇದಾಗಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ. ಧರ್ಮ, ನೀವು ಬೇಡ್ಕೊಂಡಿರೋ ಬೇಡಿಕೆ ತುಂಬಾ ದೂರದಲ್ಲಿಲ್ಲ. ನಿಮ್ಮ ಮನೆ ದೀಪ ಹಚ್ಚಿ ಅದನ್ನ ಬೆಳಗೋ ವಾರಸ್ದಾರಳು ನಿಮ್ಮ ಹತ್ರದಲ್ಲೇ ಇದ್ದಾಳೆ. ಕೈ ಚಾಚು. ಈ ಹಾರನ ನಿಮ್ಮ ವಾರಸ್ದಾರಳು ಕಲ್ಯಾಣಿ ಕೊರಳಿಗೆ ಹಾಕಿ. ಈ ವಿಭೂತಿನ ಅವಳ ಹಣೆಗೆ ಹಚ್ಚಿ. ನಿಮಗೆಲ್ಲ ಶುಭವಾಗುತ್ತೆ. ಹರ ಹರ ಮಹಾದೇವ ಶಂಭೋ ಶಂಕರ.
ಅಮ್ಮ, ಈ ಮಹಲಿಗೆ ಉತ್ತರ ದಿಕ್ಕಿನಲ್ಲಿರೋ ಕೋಣೆಯಲ್ಲಿ ನಿಮಗೆ ಕೇಡು ಬಯಸುವಂಥ ಶಕ್ತಿ ಅಡಗಿದೆ. ಅದು ಇಷ್ಟು ದಿನ ಕತ್ಲೆ ಕೋಣೆಯಲ್ಲೇ ಮರೆಯಾಗಿತ್ತು. ತಣ್ಣು ಕೊರಿತಾರ ಚಳಿಗಾಲದಲ್ಲೂ ಕೂಡ ಬೆವರು ಇಳಿಸೋಂಥ ಸತ್ಯಗಳು ಆ ಕೋಣೆಯಲ್ಲಿ ಅಡಗಿದೆ. ಮನೆ ಸುತ್ತ ಅಪಾಯಗಳು ತುಂಬ ಹೆಚ್ಚಾಗಿವೆ. ಅದರಿಂದ ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು. ನಾನು ಹೊರಡ್ತೀನಿ. ರಾಜಮಾತೆ, ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಮುಂದಿನ ಕೆಲಸ ನೋಡೋಣ. ರಾಜ್ಮಾತೆ, ರಾಜ್ಮಹಲ್ನ ಪರಿಸ್ಥಿತಿ ವಿಚಾರವಾಗಿ ಅಲ್ಲಿಗೆ ಹೋದ್ಮೇಲೆ ಆಗೋಂಥ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಈಗ ಟೈಮ್ ಇಲ್ಲ. ಮೊದಲು ಹೋಗಿ ಅಂದ್ಕೊಂಡಿರೋ ಹಾಗೆ ಅಭಿಷೇಕ ಮಾಡಿಸೋಣ. ಈ ದೋಷ ಎಲ್ಲ ನಿವಾರಣೆ ಆಗೋದಕ್ಕೆ ದಾರಿನೂ ಹುಡ್ಕೋಣ. ಮೊದಲು ಇಲ್ಲಿಂದ ಹೋಗೋಣ ರಾಜ್ಮಾತೆ. ನಡಿರಿ ಅತ್ತೆ. ನಡೀರಿ. ಲಕ್ಷ್ಮಿ, ಪೂಜೆ ಸಾಮಾನೆಲ್ಲ ಇಟ್ಟಿದ್ಯಾ? ನಿನಗಿರೋ ಮರವಿಂದ ಸಾಯ್ತಿದ್ದೀನಿ ನಾನು. ಹೋಗು, ಹೋಗಿ ತಗೊಂಡ್ ಬಾ, ಹೋಗು ಹೋಗು. ರಾಜ್ಮಾತೆ, ನೀವು ಮುಂದೆ ಹೋಗಿರಿ. ನಾನು ಲಕ್ಷ್ಮಿ ಪೂಜೆ ಸಾಮಾನ ತಗೊಂಡು ನಿಮ್ಮ ಹಿಂದೆನೆ ಬರ್ತೀನಿ. ಸರಿನಪ್ಪ. ಈ ಮಹಲಿಗೆ ಉತ್ತರ ದಿಕ್ಕಿನಲ್ಲಿರೋ ಕೋಣೆಯಲ್ಲಿ ನಿಮಗೆ ಕೇಡು ಬಯಸುವಂಥ ಶಕ್ತಿ ಅಡಗಿದೆ. ತಣ್ಣು ಕೊರಿತಾರ ಚಳಿಗಾಲದಲ್ಲೂ ಕೂಡ ಬೆವರು ಇಳಿಸೋಂಥ ಸತ್ಯಗಳು ಆ ಕೋಣೆಯಲ್ಲಿ ಅಡಗಿದೆ. ಏನಾಗಿದೆ ಇವ್ರಿಗೆ? ಯಾಕಿಷ್ಟೊಂದು ಟೆನ್ಷನ್ ಅಲ್ಲಿದ್ದಾರೆ? ಯಾಕ್ರಿ ಹಾಗೆ ಹೇಳಿದ್ರಿ? ಎಲ್ರ ಜೊತೆನೆ ಹೋಗ್ಬೋದಾಗಿತ್ತಲ್ವಾ? ಯಾಕೆ ಹೀಗೆ ನಿಂತ್ಬಿಟ್ರಿ? ಲಕ್ಷ್ಮಿ, ನೀನ್ ಮೊದಲು ಹೋಗಿ ಕುಡಿಯಕ್ಕೆ ನೀರು ತಗೊಂಬಾ, ಹೋಗು. ಸರಿ. ಇಷ್ಟು ವರ್ಷ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮುಚ್ಚಿಟ್ಟಿರೋ ರಹಸ್ಯ ಆ ಸ್ವಾಮೀಜಿಗೆ ಹೇಗೆ ಗೊತ್ತಾಯ್ತು? ಮನೆ ಸುತ್ತ ಅಪಾಯಗಳು ತುಂಬ ಹೆಚ್ಚಾಗಿವೆ. ಅದರಿಂದ ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು. ಏನ್ರಿ, ನೀರು ಕುಡೀರಿ. ಏನ್ರಿ ರೀ? ಏನಾಯ್ತು ಅಂತ ಅಷ್ಟೊಂದು ಭಯಪಡ್ರಿ? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ಲ, ಏನು ಇಲ್ಲ ಲಕ್ಷ್ಮಿ. ಹೋಗು, ಹೋಗಿ ಮತ್ತೆ ನೀರು ತಗೊಂಬಾ. ಏನಾಯ್ತು ಇವ್ರಿಗೆ? ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಆ ಸ್ವಾಮೀಜಿಗೆ ಹೇಗೆ ಗೊತ್ತಾಯ್ತು ಅರ್ಥ ಆಗ್ತಿಲ್ವಲ್ಲ.
ಇಲ್ಲಿವರೆಗೂ ಯಾರಿಗೂ ಗೊತ್ತಾಗ್ದಿರೋ ಹಾಗೆ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಕಾಪಾಡ್ಕೊಂಡ್ ಬಂದಿದ್ದೀನಿ. ಆ ಸ್ವಾಮೀಜಿ ಬಂದು ಎಲ್ಲರ ಮನಸ್ಸಲ್ಲೂ ಚಿಕ್ಕ ಪ್ರಶ್ನೆನ ಇಟ್ಬಿಟ್ಟು ಹೋಗ್ಬಿಟ್ರಲ್ಲ. ಈಗ ಎಲ್ಲರೂ ಆ ಪ್ರಶ್ನೆಗೆ ಉತ್ತರ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಉತ್ತರ ಸಿಗದಿರೋ ಹಾಗೆ ಪ್ಲ್ಯಾನ್ ಮಾಡಬೇಕು. ಏನ್ರಿ, ನೀರ್ ತಗೊಳ್ಳಿ. ಬಾ ಹೋಗೋಣ, ಬಾ ಲಕ್ಷ್ಮಿ, ಬಾ ಹೋಗೋಣ, ಬಾ. ಏನಾಯ್ತು ರೀ? ಇಲ್ಲೇ ಇರೋಣ ಅಂದ್ರಿ, ಯಾಕೀಗ ಹೊರಡೋಣ ಅಂತಿದ್ದೀರಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಲಕ್ಷ್ಮಿ, ಮೊದಲು ಹೋಗೋಣ, ಬಾ. ಯಾವುದೋ ಪೂಜೆಗೆ ಬೇಕಾದ ಸಾಮಗ್ರಿ ಇಲ್ಲೇ ಇದೆ ಅಂತ ಅಂದ್ರಿ. ಆಹಾ, ಮರ್ತೋಗ್ಬಿಟ್ಟಿದೆ. ಪೂಜೆ ಸಾಮಾನು ಅಂತ ಹೇಳಿದೆ ಅಲ್ವಾ? ಅದು ಅಲ್ಲಿದೆ, ಅಲ್ಲಿದೆ. ಹೋಗಿ ತಗೊಂಡ್ ಬಾ, ಹೋಗು. ಅಲ್ಲಿರೋ ಪೂಜೆ ಸಾಮಾನ ತಗೊಂಡ್ ಬಾ, ಹೋಗು ಅಂದೆ. ತಗೊಂಡ್ ಬಾ, ಹೋಗು ಬೇಗ. ಅಮ್ಮ ಕಾವೇರಿ, ಹೇಳಿ ಅರ್ಚಕ್ರೆ, ಇನ್ನೂ ಏನಾದ್ರೂ ಕೆಲ್ಸ ಇದೆಯಾ? ಇನ್ನೇನು ಬೇಡ ಕಾವೇರಿ, ಹೇಳಿದ ಕೆಲಸ ಎಲ್ಲ ಪೂರ್ಣವಾಗಿ ಮಾಡಿದೀಯಾ. ನಿಂಗೆ ಎಷ್ಟು ಕೆಲಸ ಇದ್ರು ಶಿವನ್ ಕೆಲಸ ಅಂದ್ರೆ ಸಾಕು, ತಾಂಡವ ಮಾಡ್ದಂಗ್ ಮಾಡ್ಬಿಡ್ತೀಯ. ಆಡ್ತಾ ಹಾಡ್ತಾ ಎಲ್ಲ ಕೆಲಸ ಮುಗಿಸ್ಬಿಡ್ತೀಯ. ಆ ಶಿವನ ಅನುಗ್ರಹ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ ಕಾವೇರಿ. ನಿನ್ನ ಮನೆಯಲ್ಲಿ ನೋಡ್ಕೊಳ್ಳೋ ಥರನೇ ಗಂಡನ ಮನೆಯಲ್ಲೂ ನೋಡ್ಕೋಬೇಕು ಅಂತ ಒಳ್ಳೆ ಸಂಬಂಧ ನಿನಗ್ ಬರ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ನಿನಗ್ ಹಾರೈಸ್ತೀನಮ್ಮ. ಎಲ್ಲ ಶಿವನಿಚ್ಛೆ ಅರ್ಚಕ್ರೆ. ನೀನ್ ಆ ಶಿವನ್ ಮಗಳೇ ಕಾವೇರಿ. ಈ ಊರಲ್ಲಿ ಎಷ್ಟು ಜನ ಇದ್ರು ಈ ಶಿವನಿಗೆ ನೀನೇ ಸೇವೆ ಮಾಡ್ತಿದ್ಯಾ. ಅದು ಆ ಶಿವನ ಆಜ್ಞೆ. ಆದಷ್ಟು ಬೇಗ ನೀನ್ ಕೇಳ್ಕೊಂಡಿರೋ ಮನೆಗೆ ಕಳಿಸ್ತಾನೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅರ್ಚಕ್ರೆ, ನನಗೂ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅರ್ಚಕ್ರೆ, ಆ? ನನ್ನ ಮದ್ವೆಗಿಂತ ಹೆಚ್ಚಾಗಿ ನಾನು ಅನ್ಕೊಂಡಿರೋ ಕೆಲಸ ಈಡೇರ್ಲಿ ಅಂತ ಆಶೀರ್ವಾದ ಮಾಡಿ. ಮನೋವಾಂಚ ಫಲಸಿದ್ಧಿರಸ್ತು. ಅಮ್ಮ ಕಾವೇರಿ, ನನಗೆ ಅಭಿಷೇಕಕ್ಕೆ ಸಮಯ ಆಗ್ತಾ ಇದೆ. ನೀನ್ ಹೋಗಿ ನಿನ್ ಕೆಲಸ ಎಲ್ಲ ಮಾಡ್ಕೊಳಮ್ಮ. ಆಯ್ತು ಅರ್ಚಕ್ರೆ. ಕಾವೇರಿ, ನೀನು ಹೇಳ್ದ ಹಾಗೆ ದೇವ್ರ ಮುಂದೆ ಎಲ್ಲ ಹೇಳ್ಬಂದೆ. ನಾನು ಅನ್ಕೊಂಡಿದ್ದಾಗಬೇಕು ಅಂದ್ರೆ ಇನ್ನೇನೋ ಮಾಡೋಕೆ ಹೇಳ್ತೀನಿ ಅಂದೆ. ಅದೇನು ಹೇಳಿ ಕಾವೇರಿ? ಯಾಕಷ್ಟ ಅವಸರ ವಕೀಲ್ ಸಾಹೇಬ್ರೆ? ಹೇಳ್ತೀನಿ ಅಂತಂದೆ ತಾನೆ, ಹೇಳ್ತೀನಿ ಬಿಡಿ. ಸಮಯ ಕಡಿಮೆ ಇದೆ. ಕಳೀತಾ ಇರೋ ಪ್ರತಿ ಕ್ಷಣನೂ ಒಂದು ಯುಗ ಕಳೆದ ಹಾಗೆ ಅನಿಸ್ತಾ ಇದೆ ನನಗೆ. ಇನ್ನೊಂದು ವಾರದಲ್ಲೇ ಹುಡುಕ್ಬೇಕು. ಈ ಒಂದು ವಾರದಲ್ಲಿ ನನಗೆ ಸಿಗೋ ಪ್ರತಿ ಅವಕಾಶನೂ ಸಂಪೂರ್ಣವಾಗಿ ಬಳಸ್ಕೊಂಡು ಕಲ್ಯಾಣಿನ ಹುಡುಕ್ಬೇಕು. ಶಿವನ್ ಹತ್ರ ಹೇಳ್ಕೊಂಡಿದ್ದೀರಲ್ಲ ವಕೀಲ್ ಸಾಹೇಬ್ರೆ, ಇನ್ನೇನು ಯೋಚನೆ ಮಾಡ್ಬೇಡಿ. ಇಲ್ಲ ಕಾವೇರಿ, ದೇವ್ರ ಹತ್ರ ಬೇಡ್ಕೊಂಡಿದ್ದೀವಲ್ಲ ಅಂತ ನಾವು ಮನೇಲೆ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದು ಅಲ್ಲದೆ ರಾಜಮಾತೆಗೆ ಮಾತು ಕೊಟ್ಟಿದ್ದೀನಿ. ನಮ್ಮ ಶಿವದೇವ್ ಅಂಕಲ್ ಮತ್ತೆ ಮೊದಲಿನ ಥರ ಆಗಬೇಕು ಅಂದರೆ ನಾನು ಕಲ್ಯಾಣಿನ ಮನೆ ಕರ್ಕೊಂಡು ಹೋಗಲೇಬೇಕು. ನೀನು ಹೇಳಿದ ಕೆಲಸ ಮಾಡಿದ್ರೆ ನಾನು ಅನ್ಕೊಂಡಿದ್ದ ಕೆಲಸ ಆಗತ್ತೆ ಅಂತ ಹೇಳಿದೆ ಅಲ್ವಾ? ನಾನು ಅದನ್ನು ಮಾಡೇ ಮಾಡ್ತೀನಿ. ಅದು ಯುದ್ಧ ಆದರೂ ಸರಿನೇ. ಕಲ್ಯಾಣಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು ಕಾವೇರಿ. ವಕೀಲ್ ಸಾಹೇಬ್ರನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡೆ, ಆದ್ರೆ ವಕೀಲ್ ಸಾಹೇಬ್ರು ಕಲ್ಯಾಣಿಗೋಸ್ಕರ ಯುದ್ಧ ಮಾಡೋಕ್ಕೂ ಸಿದ್ಧ ಅಂತಿದ್ದಾರೆ. ಇನ್ ಆಟ ಆಡ್ಸ್ಬಾರ್ದು. ಕಾವೇರಿ, ಕಾವೇರಿ. ಏನೂ ಇಲ್ಲ ವಕೀಲ್ ಸಾಹೇಬ್ರೆ. ಅಲ್ಲಿ ದೇವಸ್ಥಾನದ ಮುಂದೆ ಕಲ್ಯಾಣಿ ಇದೆ ಅಲ್ವಾ? ಹಾ ಇದೆ. ಅಲ್ಲಿಂದ ತಾವ್ರೆ ಹೂವ ತಗೊಂಡ್ ಬಂದು ಶಿವನ್ಗೆ ಅರ್ಪಿಸಿದ್ರೆ ನೀವ್ ಅನ್ಕೊಂಡಿದ್ದೆಲ್ಲ ನಡೆಯತ್ತೆ. ಹೌದಾ? ಹೌದು. ಅದ್ರಲ್ಲೂ ನ್ಯಾಯ ಇದ್ರೆ ನಡ್ದೇ ನಡೆಯುತ್ತೆ.
ವಕೀಲ್ ಸಾಹೇಬ್ರೆ